ನಮಸ್ಕಾರ ರೇ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಏನಿದೆ ನನ್ನ ಹತ್ರ ನೀನ್ ಮಾತಾಡೋದು? ಅರೆ ವಿಕಾಸ್, ಯಾವಾಗ ಬಂದ್ಯಪ್ಪ? ಏನ್ರಿ ನಿಂತ್ಕೊಂಡೇ ಮಾತಾಡ್ಸ್ತಾ ಇದೀರಲ್ಲ, ಕೂತ್ಕೊಂತ ಹೇಳ್ಬಾರ್ದಾ? ಬಾಪ ಕೂತ್ಕೋ. ಕೂತ್ಕೋ ಕೂತ್ಕೋ ಬಾ. ನನ್ನಿಂದ ನಿಮಗೆಲ್ಲ ಎಷ್ಟು ತೊಂದರೆ ಆಗಿದೆ ಅಂತ ನನಗೆ ಗೊತ್ತು. ಉಷಾಳ ವಿಷಯದಲ್ಲಿ ನಾನು ಹಾಗೆ ಮಾಡಬಾರ್ದಾಯ್ತು. ಆದ್ರೇನ್ ಮಾಡೋದು, ನನಗಾಗಷ್ಟು ಧೈರ್ಯ ಇರಲಿಲ್ಲ. ಆದ್ರೆ ಈಗ ಆ ಧೈರ್ಯ ಬಂದಿದೆ. ನಾನು ನಮ್ಮ ಅಪ್ಪನ ಹತ್ರ ಎಲ್ಲ ಮಾತಾಡಿ ಬಂದಿದ್ದೀನಿ. ಏನ್ ಮಾತಾಡಿ ಬಂದಿದೀಯ? ನಾನು ಉಷಾನ್ ಮದುವೆ ಆಗೇ ಆಗ್ತೀನಿ ಅಂತ ಹೇಳಿದ್ದೀನಿ. ಇದಕ್ಕೆ ನಿಮ್ಮಪ್ಪ ಒಪ್ಪಿದಾರೇನು? ಹೌದು, ಈ ವಿಷಯದ ಬಗ್ಗೆ ಅವ್ರ ಹತ್ರ ಒಂದು ದೊಡ್ಡ ಜಗಳನೇ ಆಯ್ತು. ಕೊನೆಗೂ ನಾನು ಉಷಾನ್ ಮದುವೆ ಆಗೋದಕ್ಕೆ ಅವ್ರು ಒಪ್ಪಿದ್ದಾರೆ. ಆದ್ರೆ ವರದಕ್ಷಿಣೆ ವಿಷಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದ್ರ ವ್ಯವಸ್ಥೆ ನಾನು ಮಾಡ್ಬೇಕಂತಿದ್ದೀನಿ. ನೀನ್ ಯಾವ ವ್ಯವಸ್ಥೆ ಮಾಡೋದು ಬೇಡ. ಉಷಾನ್ ಮದುವೆ ಆಗ್ತೀನಿ ಅಂತ ಹೇಳಿದ್ಯಲ್ಲ, ಅಷ್ಟೇ ಸಾಕು. ನಾನು ವರದಕ್ಷಿಣೆನ ಹೇಗೋ ವ್ಯವಸ್ಥೆ ಮಾಡ್ತೀನಿ. ಅವಳ ಸ್ಥಿತಿನ ನಮ್ ಕೈ ನೋಡಕ್ ಆಗ್ತಾ ಇಲ್ಲ ವಿಕಾಸ್. ನಡೆದಿರೋ ಕಥೆ ಇಲ್ಲ ನಿಂಗ್ ಗೊತ್ತಿರ್ಬೇಕಲ್ಲ. ನನಗೆಲ್ಲ ಗೊತ್ತು. ಇದಕ್ಕೆಲ್ಲ ನಾನೇ ಕಾರಣ ಅಂತ ಕೂಡ ನನಗೆ ಗೊತ್ತು. ನೀವೇನ್ ಬೇಜಾರು ಮಾಡ್ಕೋಬೇಡಿ. ನಮ್ಮಪ್ಪ ಏನೇ ಹೇಳಿ ಏನೇ ಮಾಡ್ಲಿ, ನಾನು ಉಷಾನ್ ಮದುವೆ ಆಗೇ ಆಗ್ತೀನಿ. ಉಷಾ, ಉಷಾ, ನನ್ನ ಕ್ಷಮಿಸು. ನನ್ನಿಂದಾಗಿ ನೀನು ತುಂಬಾ ವ್ಯಥೆ ಪಡಬೇಕಾಯ್ತು. ಇಂಥ ಪರಿಸ್ಥಿತಿಯಲ್ಲಿ ನನಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೂ ಧೈರ್ಯ ಇಲ್ಲ. ಅದ್ರಿಷ್ಟು ಮಾತ್ರ ಹೇಳಬಲ್ಲೆ, ನೀನು ಒಪ್ಪೋದಾದ್ರೆ ನಾನು ಈಗಲೂ ನಿನ್ನ ಮದುವೆ ಆಗ್ಲಿಕ್ಕೆ ಸಿದ್ಧನಿದ್ದೀನಿ. ಯೋಚನೆ ಮಾಡು. ನಾನು ಬರ್ತೀನಿ. ಅಲ್ಲ, ನೀವು ವರದಕ್ಷಿಣೆ ಜವಾಬ್ದಾರಿನ ಹೊತ್ಕೊಂಡು ಬಂದಿದ್ದೀರಲ್ಲ, ಎಲ್ಲಿಂದ ತರ್ತೀರ ಅಷ್ಟೊಂದು ಹಣನ? ನಮ್ಮ ಜಮೀನ ಮಾರ್ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅವಳು ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ, ಅಪ್ಪ BA ಆದ್ಮೇಲೆ ನಾನು MA ಮಾಡ್ತೀನಿ, PhD ಮಾಡಬೇಕು, ನನ್ನನ್ನು ಓದಿಸ್ತೀನಪ್ಪ ಅಂತ 100 ಸಾರಿ ಕೇಳಿದ್ಲು. ನಾವಿರೋ ಪರಿಸ್ಥಿತಿಲಿ ಅವಳನ್ನು ಓದಿಸೋಕಾಗದೆ ನಮ್ಮ ಮಗ ಇಂಜಿನಿಯರ್ ಆದ್ರೆ ಸಾಕು ಅಂತ ಅವನಿಗೆ ಡೊನೇಷನ್ ಕೊಟ್ಟು ಕಾಲೇಜಿಗೆ ಸೇರಿಸಿದ್ವಿ. ಈಗೇನೇ ಕಾರಣ ಇರಲಿ, ನಾನೀ ಮದುವೆ ನಿಲ್ಸೋಲ್ಲ. ನನ್ನ ಮಗಳು ಉಷಾ ಸುಖವಾಗಿರ್ಬೇಕು. ನಮಸ್ಕಾರ. ಓ ನಮಸ್ಕಾರ ರಾಯರೇ, ಕೂತ್ಕೊಳ್ಳಿ. ಏನ್ ಇಷ್ಟು ದೂರ ಬಂದದ್ದು? ಇದು ನನ್ನ ಜಮೀನಿನ ಕಾಗದ ಪತ್ರ. ನಮ್ಮ ಭಾವಿ ಅಳಿಯ ವಿಕಾಸ್ ಅವ್ರ ತಂದೆ ಶಿವಣ್ಣವ್ರ ಹೆಸರಿಗೆ ಈ ಎಲ್ಲಾ ಕಾಗದ ಪತ್ರಗಳನ್ನು